ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಮೊನ್ನೆ ಕರ್ನಾಟಕ ಬಜೆಟ್ ಮಾನ್ಯ CM ಅವರು ಸಿದ್ದರಾಮಯ್ಯ ಅವರು ಏನ್ ಮಾಡಿದಪ್ಪ ಅಂದ್ರೆ ಕರ್ನಾಟಕ ಬಜೆಟ್ ಮಂಡನೆ ಮಾಡಿರೋದು. ಅದರಲ್ಲಿ ಖಾಲಿ ಹುದ್ದೆ ಇರ್ತಕ್ಕಂತಹ ಅಂದ್ರೆ ಶಾಲಾ ಕಾಲೇಜಿನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ನೋಡ್ಬೋದು 2026-27ನೇ ಸಾಲಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಂದ್ರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಅಂದ್ರೆ 15,000 ಬೋಧಕ ಹುದ್ದೆಗಳ ಭರ್ತಿಗೆ ಕ್ರಮ, ಇದು ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ. ಇದು ಭರ್ತಿ ಮಾಡುವ ಬಗ್ಗೆ ಒಂದು ಮಾಹಿತಿಯಾಗಿದೆ. ನೋಡ್ಬೋದು, ವಿದ್ಯಾರ್ಥಿಗಳಲ್ಲಿ ಒತ್ತಡ ನಿವಾರಿಸಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು 204 BRC ಕೇಂದ್ರಗಳಲ್ಲಿ ಪ್ರತಿ ಕೇಂದ್ರಕ್ಕೆ ಒಬ್ಬರು ಅರ್ಹ ಮಾನಸಿಕ ಆರೋಗ್ಯ ಸಲಹೆಗಾರರನ್ನು ನೇಮಕ ಮಾಡ್ತಾರಂತೆ. ಮತ್ತು ವಿಜಯಪುರದ ಸೈನಿಕ ಶಾಲೆಯ ಹಾಸ್ಟೆಲ್ ಕಟ್ಟಡಗಳನ್ನು ಹಂತವಾಗಿ ಪುನರ್ ನಿರ್ಮಿಸಲು ಪುಸ್ತಕ ಶಾಲೆಯಲ್ಲಿ ರು 10 ಕೋಟಿ ಅನುದಾನವನ್ನು ಕೊಡ್ತಾರೆ ಎನ್ನುವುದು ಈ ಬಜೆಟ್ ನಲ್ಲಿ ಹೇಳಲಾಗಿದೆ. ಮತ್ತು ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆ ನಿಷೇಧವನ್ನು ಕೂಡ ಆ ಬಜೆಟ್ ನಲ್ಲಿ ಹೇಳಲಾಗಿದೆ. ನಾವು ನೋಡೋದು ಈ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲಿ ನೋಡ್ಬೋದು, ಮುಂದಿನ 3 ವರ್ಷಗಳಲ್ಲಿ ಅಂದ್ರೆ 3,900 ಕೋಟಿ ಅನುದಾನದಡಿ ಒಂದು ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಘೋಷಣೆ ವಾಕ್ಯದೊಂದಿಗೆ ಒಂದೇ ಸೂರಿನಡಿ ಒಂದು ಗುಣಮಟ್ಟದಾಗಿರ್ತಕ್ಕಂಥ ಶಿಕ್ಷಣ ನೀಡಲು ಒಟ್ಟಾರೆ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗುವುದು ಅಂತ ಹೇಳಿದ್ದಾರೆ. ನೋಡ್ಬೋದು, ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊಸ ಕೊಠಡಿ ನಿರ್ಮಾಣ ಮತ್ತು ಕೋಠಿಗಳ ದುರಸ್ತಿ ಕಾಮಗಾರಿಗಳಿಗೆ 565 ಕೋಟಿ, ಶೌಚಾಲಯ ಆಗಿರ್ಬೋದು ನಿರ್ಮಾಣಕ್ಕೆ ರು 75 ಕೋಟಿ ಹಾಗೂ ಶಾಲೆಗಳಿಗೆ ಪೀಠೋಪಕರಣಗಳನ್ನು ಖರೀದಿಸಲು 25 ಕೋಟಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ನೋಡ್ಬೋದು, ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳ ನಿರ್ವಹಣೆಗೆ ಟೋಟಲ್ 125 ಕೋಟಿಗಳನ್ನು ಅವರು ಏನ್ ಮಾಡ್ತಾರೆ ಅನುದಾನವನ್ನು ನೀಡಿದ್ದಾರೆ இந்த ಬಜೆಟ್ ನಲ್ಲಿ. ಮತ್ತೆ ಇನ್ನೊಂದು ಹೇಳೋದಾದ್ರೆ ಇಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅಂದ್ರೆ ಈ ನಮ್ಮ 15,000 ಶಿಕ್ಷಕರ ನೇಮಕಾತಿ ಮಾಡ್ತಾರೆ ಅಂದ್ರು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಏನು ಇಂಪಾರ್ಟೆಂಟ್ ಆಗಿರುತ್ತಪ್ಪ ಅಂತಂದ್ರೆ ನೋಡ್ಬೋದು, ಇಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂಥ 15,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವುದು ಸೇರಿದಂತೆ 2026-27ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಗೆ ಒಟ್ಟು ಎಷ್ಟಪ್ಪ ಅಂದ್ರೆ 47,224 ಕೋಟಿ ರುಗಳನ್ನು ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನೊಂದಿಗೆ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ 500 ಶಾಲೆಗಳನ್ನು KKR ಅಂದ್ರೆ DB ನಿಧಿಯಿಂದ 200 ಶಾಲೆಗಳಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಕರ್ನಾಟಕದ ಗಣಿ ಆಗಿರ್ಬೋದು ಪರಿಸರ ಪುನಶ್ಚೇತನ ನಿಗಮ ನಿಯಮಿತ ನಿಧಿಯಿಂದ 100 ಕೋಟಿ ಸೇರಿ ಒಟ್ಟು 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮಾಡಲಾಗುತ್ತದೆ. ಮತ್ತು ಇದಕ್ಕಾಗಿ ಒಟ್ಟಾರೆ 3,900 ಕೋಟಿಗಳನ್ನು ಮುಂದಿನ 3 ವರ್ಷಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವೆಚ್ಚ ಮಾಡಲಾಗುವುದೆಂದು ಬಜೆಟ್ ನಲ್ಲಿ ಹೇಳಲಾಗಿದೆ. ಮತ್ತು ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳೆ KPSC ಶಾಲೆಗಳನ್ನು ಶಿಕ್ಷಕರ ಹುದ್ದೆಗಳು ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಹಾಗೆಯೇ ಈ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡಲು ಆದ್ಯತೆ ನೀಡಲಾಗುತ್ತದೆ. ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ದ್ವಿಭಾಷಾ ತರಗತಿಗಳನ್ನು ಜಾರಿಗೊಳಿಸಲು 24 ಕೋಟಿ ರು ಮತ್ತು ವಿಜಯಪುರದ ಸೈನಿಕ ಶಾಲೆಯನ್ನು ಹಾಸ್ಟೆಲ್ ಕಟ್ಟಡಗಳನ್ನು ಪುನರ್ ನಿರ್ಮಿಸಲು 10 ಕೋಟಿ ರು ಮೀಸಲಿಡಲಾಗಿದೆ. ನಿರ್ವಹಣೆಗಾಗಿ 125 ಕೋಟಿ ರು ಅನುದಾನ ಶಾಲಾ ಹಾಗೂ ಕಾಲೇಜ್ ಅಭಿವೃದ್ಧಿ ಸಮಿತಿಗಳಿಗೆ ನೇರವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು DBT ಮೂಲಕ ವರ್ಗಾವಣೆಯನ್ನು ಮಾಡುವುದಾಗಿ ಹೇಳಿದ್ದಾರೆ. ಮತ್ತು 184 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳನ್ನಾಗಿ ಹಾಗೂ 50 ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಉನ್ನತೀಕರಿಸಲಾಗುತ್ತದೆ. ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊಸ ಕೊಠಡಿ ನಿರ್ಮಾಣ ಮತ್ತು ದುರಸ್ತಿಗೆ 565 ಕೋಟಿ ರು, ಶೌಚಾಲಯ ನಿರ್ಮಾಣಕ್ಕಾಗಿ 75 ಕೋಟಿ ರು ಹಾಗೂ ಶಾಲೆಗೆ ಪೀಠೋಪಕರಣವನ್ನು ಖರೀದಿಸಲು 25 ಕೋಟಿ ರು ಅನುದಾನವನ್ನು ಬಜೆಟ್ ನಲ್ಲಿ ಒದಗಿಸಲಾಗಿದೆ ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾಗಿ ನೋಡ್ಬೋದು, ಇದು ಎಷ್ಟಪ್ಪ ಅಂದ್ರೆ 15,000 ನೇಮಕಾತಿ ಮಾಡಲು ಇದು ಕನ್ಫರ್ಮ್ ಆಗಿರತಕ್ಕಂಥ ವಿಷಯ ಆಗುತ್ತದೆ. ಹಾಗಾಗಿ ಯಾರ್ಯಾರು ಶಿಕ್ಷಕರ ನೇಮಕಾತಿಗೆ ಆಗಿರ್ತಕ್ಕಂತಹ ಸ್ಟಡಿ ಮಾಡ್ತಿದ್ರು, ನೀವು ಎಫೆಕ್ಟಿವ್ ಆಗಿರ್ತಕ್ಕಂತಹ ಸ್ಟಡಿ ಮಾಡಿ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಷಯ ಆಗಿರ್ತದೆ. ಮತ್ತೆ ಹಂತವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಅವರು ಏನಪ್ಪಾ ಅಂದ್ರೆ
ನಾವು ನೋಡ್ಬೋದು ಹುದ್ದೆಗಳನ್ನು ಅವರು ಕರ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಅವರು ಏನು ಮಾಡಿದ್ರು, ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಬೋಧಕ ಹುದ್ದೆಗಳು 15,000 ಅನ್ನೋದು ಇದು ಫಿಕ್ಸ್ ಆಗಿರ್ತಕ್ಕಂತಹ ಒಂದು ವಿಷಯ ಅಂತ. ಹಾಗಾಗಿ ನೋಡ್ಬೋದು, ಅದಕ್ಕಿಂತ ಮುಂಚೆ TT ನಡೀತದೋ ಇನ್ನೊಮ್ಮೆ ಇಲ್ಲೋ ಅವರು ಇದೇ ತಿಂಗಳಲ್ಲಿ ಅವರು ಪ್ರಕ್ರಿಯೆ ಆರಂಭ ಮಾಡಿದರೆ ಇನ್ನು TT ನಡೆಯುವುದಿಲ್ಲ. ಬಟ್ ಜಾಬ್ ಅಂದರೆ ಹುದ್ದೆಗಳು ಕರೆದ ನಂತರ TT ಆಗಬಹುದು, ಅಥವಾ TT ಇನ್ನೊಮ್ಮೆ ಕರೆದು ಏನು ಮಾಡಬೇಕು ಅಂದರೆ ಏರ್ಪೋರ್ಟ್ ಜಾಬ್ ಭರ್ತಿಗೆ ಅವರು ಕ್ರಮವನ್ನು ತೆಗೆದುಕೊಳ್ಬೋದು. ನೋಡೋಣ. ಒಟ್ಟಿನಲ್ಲಿ ಈಗ 15,000 ಹುದ್ದೆಗಳನ್ನು ಅವರು ನೇಮಕ ಮಾಡಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಯಾರ್ಯಾರು ಶಿಕ್ಷಕರ ಆಗಿರ್ತಕ್ಕಂಥ ಒಂದು ಹುದ್ದೆಗೆ ಏನು ಸ್ಟಡಿ ಮಾಡ್ತಿದ್ರು ಅವರು ಸ್ವಲ್ಪ ಹೆಚ್ಚಿನ ರೀತಿಯಾಗಿರ್ತಕ್ಕಂತಹ ಒಂದು ಕಠಿಣ ಪರಿಶ್ರಮವನ್ನು ಹಾಕಿ ನಿಮ್ಮ ಏನಪ್ಪ ಅಂದರೆ ಹುದ್ದೆಗಳನ್ನು ಹಿಡಿರಿ ಅಂತ ಹೇಳಿ, ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ನಾವು ಏನು ಮಾಡ್ತೇವೆ ಅಂದರೆ ವಿಷಯವನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.